क्रिमिनल इन्वेस्टिगेशन की क्वालिटी गिर रही है, सीएम सिद्धारमैया ने कहा। आईपीएस अफसरों की मीटिंग की खास बातें, बेंगलुरु, शुक्रवार। मुख्यमंत्री सिद्धारमैया ने कहा कि पिछले 2 सालों में क्राइम रेट कम जरूर हुआ है, लेकिन क्रिमिनल इन्वेस्टिगेशन की क्वालिटी गिर गई है। वो बेंगलुरु में आईपीएस ऑफिसर्स की सालाना मीटिंग को एड्रेस कर रहे थे। उन्होंने बीदर के एटीएम लूट और शूट आउट केस का जिक्र करते हुए बोला, 5 महीने हो गए, मुजरिमों का पता होने के बावजूद भी अब तक उन्हें पकड़ा नहीं गया। सीएम ने कहा, कई इंडिविजुअल केसों में इन्वेस्टिगेशन ठीक हुआ होगा, लेकिन ओवरऑल क्वालिटी नीचे गई है। चार्जशीट टाइम पर फाइल करना जरूरी है। बहुत सारे केसों में इन्वेस्टिगेशन की कमी की वजह से अक्यूज्ड को बेल मिल जा रही है। यह कभी एक्सेप्ट नहीं किया जा सकता। जब मीडिया ने प्रियापतना केस उठाया, जहां एक आदमी को अपनी जिंदा बीवी के मर्डर के झूठे केस में 3 साल तक जेल में रखा गया, तो सीएम ने तुरंत इन्वेस्टिगेटिंग ऑफिसर को सस्पेंड करने का ऑर्डर दिया और विक्टिम को कंपनसेशन देने की रिपोर्ट मांगी। साइबर क्राइम्स के मामले में भी सीएम ने चिंता जताई। उन्होंने कहा, साइबर क्राइम्स बढ़ रहे हैं, लेकिन उनका पता लगाने की रेट कम होती जा रही है। मैंने ऑफिसर्स को कहा है कि साइबर क्राइम इन्वेस्टिगेशन की क्वालिटी इंप्रूव करो। उन्होंने यह भी कहा कि सरकार का टारगेट है एक ड्रग फ्री कर्नाटका बनाना। पुलिस डिपार्टमेंट को जितनी भी मदद चाहिए, हम देने के लिए तैयार हैं, उन्होंने मीडिया को बताया। सीएम ने ग्रोसरी शॉप्स में मिल रहे ड्रग्स मिलाए चॉकलेट्स और कैंडीज का भी जिक्र किया और कहा, ऐसे शॉपकीपर्स के लाइसेंस कैंसिल करो, उन्हें अरेस्ट करो और उनके खिलाफ कड़ा कदम उठाओ। चाइल्ड मैरिज के खिलाफ भी सीएम ने स्ट्रॉन्ग स्टैंड लेते हुए कहा कि रीसेंट डीसी और सीओ मीटिंग्स में पुलिस को प्रोएक्टिव बनने को कहा गया है, ताकि कर्नाटका को चाइल्ड मैरिजेस से आजाद बनाया जा सके। यह समाचार बुलेटिन प्रायोजित था गोल्डन गेट पीयू कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। नौशीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं। ನಮ್ಮ ಸ್ಟ್ರೆಂತ್ 1,11,000 ಚಿಲ್ಲರೆ ಇದ್ದಾರೆ. ಅದರಲ್ಲಿ 97,000 98,000 ಭರ್ತಿಯಾಗಿದೆ. ಇನ್ನು ಉಳಿದವರು ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಸುಮಾರು 16% ವೇಕೆನ್ಸಿ ಇದೆ. ಇವತ್ತಿನ ಬಂದಿರೋದಲ್ಲ, ನಾವು ಬಂದ್ಮೇಲೆ ಬಂದಿರೋದಲ್ಲ, ಬಹಳ ದಿನದಿಂದ ಬಂದಿದೆ. 15.64% ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥ. 97,219 ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು 11,15,242. ನಾವು ಈಗ 97,219 ಎಲ್ಲ ಪೊಲೀಸ್ನವರು, ಕಾನ್ಸ್ಟೇಬಲ್ಗಳು, ನಾನ್ ಪೊಲೀಸ್ನವರು ಎಲ್ಲ ಸೇರಿ, ತಾಂತ್ರಿಕ ವರ್ಗದವರು ಎಲ್ಲ ಸೇರಿ, ಲಿಪಿಕ ಹುದ್ದೆಯವರು, ತಾಂತ್ರಿಕ ಹುದ್ದೆಯವರು ಎಲ್ಲ ಸೇರಿಕೊಂಡು ಇಷ್ಟಿದ್ದಾರೆ. ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಲಿಸ್ಕೊಂಡಿದ್ದೀವಿ. ಅದಾದ್ಮೇಲೆ ಕೂಡ್ಲೆ ಮಾಡಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದೀವಿ. 4,411 ಜನ ತುಂಬಿಕೊಳ್ಳಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸರ್ಕಾರ ಅನುಮತಿ ಕೊಟ್ಟಿದೆ. ಇದನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ. ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಈ ವರ್ಷದಿಂದ ತುಂಬೋಣ ಅಂತ ಹೇಳಿ, ಈ ವರ್ಷನೇ ತುಂಬೋಣ ಅಂತ ಹೇಳಿ. ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿದೀವಿ. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಬೇಕು. ಡ್ರಗ್ಸ್ ಮುಕ್ತ ಮಾಡ್ಲಿಕ್ಕೆ ಏನ್ ಮಾಡಬೇಕು,
ಏನೇನ್ ಕ್ರಮಗಳು ತಗೋಬೇಕು. ಈಗ ಎಲ್ಲಿ ಮಾರಾಟ ಮಾಡ್ತಾರೆ ಪೆಡ್ಲರ್ಗಳ ಮೇಲೆ ಕ್ರಮ ತಗೊಳ್ಳೋದು ಒಂದು. ಎರಡನೇದು ಮಾರಾಟ ಮಾಡ್ತಾರಲ್ಲ ಅಂಗಡಿಗಳಲ್ಲಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಮಾಡಿ. ಈ ತರದ್ದು ಮಾಡಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ಪೋಕ್ಸೋ ಕೇಸು ಅದರಲ್ಲಿ ಮಕ್ಕಳ ಮೇಲೆ ಇಂತ ದೌರ್ಜನ್ಯಗಳಾಗದ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಏನ್ ಹೇಳಿದ್ದೀನಿ ಅಂದ್ರೆ ರಾಜ್ಯನ ಮಾದಕ ದ್ರವ್ಯಗಳ ಮುಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎಲ್ಲ ರೀತಿಯ ಏನೇನ್ ಸಹಾಯ ಬೇಕು ಎಲ್ಲ ರೀತಿ ಸಹಾಯನೂ ಕೂಡ ಸರ್ಕಾರ ಕೊಡ್ಲಿಕ್ಕೆ ತಯಾರಾಗಿದೆ, ಮಾಡಬೇಕು ಅಂತ ಹೇಳಿದ್ರು. ಒಂದು ಅಂಕಿಅಂಶಗಳು ಪೊಲೀಸ್ನವ್ರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಇಂಪಾರ್ಟೆಂಟ್ ಅಫೆನ್ಸ್ಗಳು ಕಡಿಮೆ ಆಗಿದಾವೆ. ಕ್ರೈಮ್ಸ್, ಕೊಲೆ, ಡಕಾಯಿತಿ, ರಾಬರಿ, ಕಳ್ಳತನ ಇವೆಲ್ಲ ಕಡಿಮೆ ಆಗಿದ್ದವು 2023 ಇದ್ದಕ್ಕೂ 2024 ಕಡಿಮೆ ಆಗಿದ್ದಾವೆ. ಇನ್ನು ಈ ವರ್ಷ ಪೂರ್ಣ ಆಗಿಲ್ಲ, 6 ತಿಂಗಳು ಮುಗಿದಿಲ್ಲ. ಅದು ಕೂಡ ಮಾಹಿತಿಗಳಿದಾವೆ. ಈಗ ಫಾರ್ ಎಕ್ಸಾಂಪಲ್ ಕೊಲೆ 1292 ವರದಿಯಾಗಿತ್ತು 2023. 2024 1204 ಕಡಿಮೆ ಆಗಿದೆ. ಡಕಾಯಿತಿ 314 ವರದಿಯಾಗಿತ್ತು 2023. 2024 270 ವರದಿಯಾಗಿದೆ. ರಾಬರಿ 1877 ವರದಿಯಾಗಿತ್ತು. 24ನೇ ಇಸ್ವಿನಲ್ಲಿ 1607 ವರದಿ. ಕಳ್ಳತನ 25,178 ಕಳ್ಳತನಗಳಾಗಿತ್ತು 23ರಲ್ಲಿ. ಹಗಲೊತ್ತು ರಾತ್ರಿ ಹೊತ್ತು ನಡೀತಕ್ಕಂಥ ಕಳ್ಳತನಗಳು ಸೇರಿ 24ನೇ ಇಸ್ವಿನಲ್ಲಿ 22,137 ಕಡಿಮೆ. ನಾನು ಪೊಲೀಸ್ನವ್ರಿಗೆ ಏನ್ ಹೇಳಿದ್ದೀನಿ ಅಂತಂದ್ರೆ ಅಂಕಿಗಳ ಪ್ರಕಾರ ನಂಬರ್ ಆಫ್ ಥೆಫ್ಟ್, ನಂಬರ್ ಆಫ್ ರಾಬರಿ, ನಂಬರ್ ಆಫ್ ಮರ್ಡರ್ಸ್ ಅವು ಕಡಿಮೆ ಆಗಿದ್ದಾವೆ. ಬಟ್ ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕು. ಚಾರ್ಜ್ ಶೀಟ್ ಸಕಾಲಕ್ಕೆ ಹಾಕ್ಬೇಕು. FIR ಬಂದವರಿಗೆ ರಿಜಿಸ್ಟರ್ ಮಾಡ್ಕೋಬೇಕು. ಯಾವ್ದನ್ನ ಬಿ ರಿಪೋರ್ಟ್ ಹಾಕಾಗಿದ್ರೆ ಹಾಕ್ಬೇಕು. ನೀವು ವಿಳಂಬ ಮಾಡಿದ್ರೆ ಕ್ವಾಲಿಟಿ ಮೇಲೆ ಪರಿಣಾಮ ಬೀರುತ್ತೆ. ಚಾರ್ಜ್ ಶೀಟ್ ವಿಳಂಬ ಮಾಡಿದ್ರೆ ಕೇಸು ಏನ್ ಆಗ್ತದೆ ಅನ್ನೋದ್ರ ಮೇಲೆ ಕನ್ವಿಕ್ಷನ್, ಅಕ್ವಿಟಲ್ ಇದ್ರ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ನಾನು ಹೇಳಿದೀನಿ ಕ್ವಾಲಿಟಿ ಇರ್ಬೇಕು ಇನ್ವೆಸ್ಟಿಗೇಷನ್ ಅಲ್ಲಿ. ಮತ್ತೆ ವಿಳಂಬ ಮಾಡಕೂಡದು ಯಾವುದೇ ಕಾರಣ. ಮತ್ತೆ ಕೂಡ್ಲೆ ಅಪರಾಧಗಳಾದಾಗ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ರು. ಆನ್ ಟೈಮ್ ಆಗ್ಬೇಕು. ಆಮೇಲೆ ಸೀನಿಯರ್ ಆಫೀಸರ್ಸ್ ಪೊಲೀಸ್ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಯಾವಾಗ FIR ಆಯ್ತು, ಯಾವಾಗ ಚಾರ್ಜ್ ಶೀಟ್ ಹಾಕಿದ್ರು, ಅದರಲ್ಲಿ ಮರ್ಡರ್ಸ್ ಎಷ್ಟಿದಾವೆ, ಕೊಲೆಗಳು ಎಷ್ಟಿದಾವೆ, ರಾಬರಿಗಳು ಎಷ್ಟಿದಾವೆ, ಹೆಣ್ಮಕ್ಳ ದೌರ್ಜನ್ಯಗಳು ಎಷ್ಟಿದಾವೆ, ಮಕ್ಕಳ ಮೇಲೆ ದೌರ್ಜನ್ಯಗಳು ಎಷ್ಟಿದಾವೆ, ಇವೆಲ್ಲ ನೋಡ್ಬೇಕು. ಇದ್ರಲ್ಲಿ ವಿಳಂಬ ಆಗಿದೆ ಇಲ್ಲೋ ಅಂತ ಹೇಳಿ ನೋಡ್ಬೇಕು. ಮತ್ತೆ ಸೂಪರ್ವೈಸ್ ಇವರು ಸೀನಿಯರ್ ಆಫೀಸರ್ಗಳು ತಿರ್ಗಾಡಬಾರ್ದು, ಆಫೀಸರೇ ಕೂತಿರ್ಬಾರ್ದು. ದೇ ಮಸ್ಟ್ ಗೋ ಟು ದಿ ಫೀಲ್ಡ್. ಅದನ್ನ ಇವರು ಹೇಳಿದ್ದಾರೆ, ಗೃಹ ಸಚಿವರು ಹೇಳಿದ್ದಾರೆ. ಭಾಷಣ ಯಾರೇ ಮಾಡ್ಲಿ ಅವ್ರ ಮೇಲೆ ಸುವಮೋಟೋ ಕೇಸ್ ತಗೊಳ್ಳಿ. ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ಕೊಟ್ರೆ ತಗೋಬೇಕು. ಇಲ್ದೇ ಹೋದ್ರೆ ನೀವೇ ಸುವಮೋಟೋ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಆಮೇಲೆ ಮಹಿಳೆಯರು, ಮಕ್ಕಳು, ದಲಿತರು, ರೈತರು ಅವ್ರನ್ನೆಲ್ಲ ಯಾವ ಕಾರಣಕ್ಕೂ ಅವ್ರ ಮೇಲೆ ದೌರ್ಜನ್ಯ ಆಗದ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ವಿ. ಆಮೇಲೆ ಬಾಲ ವಿವಾಹ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತ ಹೇಳಿದ್ವಿ. ಬಾಲ್ಯ ವಿವಾಹ, ಆಮೇಲೆ ಭ್ರೂಣ ಹತ್ಯೆನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ. ಬಾಲ್ಯ ವಿವಾಹ ನಿಲ್ಸಿದ್ರೆ ಇನ್ನು ವಯಸ್ಸಿಗೆ ಬರದೇ ಇರೋರು ಹೆಣ್ಮಕ್ಳು ಗರ್ಭಿಣಿ ಆಗಿರೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಾಲ್ಯ ವಿವಾಹ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು DCC CO ಕಾನ್ಫರೆನ್ಸ್ ನಲ್ಲೂ ಕೂಡ ಹೇಳಿದೀನಿ. ನಾನು ವಿಲೇಜ್ ಅಕೌಂಟೆಂಟ್ಗಳು ಅವ್ರಿಗೆ ಗೊತ್ತಿಲ್ಲದೆ ತಹಸೀಲ್ದಾರರು, ತಿರಸ್ತೆದಾರರು ಇವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಹಳ್ಳಿನಲ್ಲಿ. ಬಾಲ್ಯ ವಿವಾಹ ಅವರಿಂದ ಮಾಹಿತಿ ತಗೊಂಡು ನಿಲ್ಲಿಸಿ ಅಂತ ಹೇಳಿದೀನಿ. ಕೂಡ್ಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, DC, CO ಇವರೆಲ್ಲ ಸೇರ್ಕೊಂಡು SP ಇವರೆಲ್ಲ ಸೇರ್ಕೊಂಡು ನಿಲ್ಲಿಸ್ಬೇಕು ಅಂತ ಹೇಳಿ. ಮತ್ತೆ ಸೈಬರ್ ಕ್ರೈಮ್ಗಳಿದ್ದಾವಲ್ಲ ಅದನ್ನ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅಫೆಕ್ಟೆಡ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है और यह हागरगा सर्कल, रिंग रोड, गुलबर्गा में सुविधाजनक स्थान